ಹಾಯ್ ಫ್ರೆಂಡ್ಸ್, ಸೌಮ್ಯ ಚಾನೆಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಾನು ವಿಡಿಯೋನ ಕೊನೆವರೆಗೂ ನೋಡಿ ಎಲ್ಲೂ ಸ್ಕಿಪ್ ಮಾಡ್ದಿರಾ ನಾನು ಏನು ರೆಸಿಪಿ ಮಾಡ್ತಾಯಿದ್ದೀನಿ ಅಂತ ಗೊತ್ತಾಗುತ್ತೆ. ನಾನು ಸೌತೆಕಾಯಿ ಕೊಟ್ಟಿಗೆ ಮಾಡ್ತಾಯಿದ್ದೀನಿ. ಈಗ ನಾನೊಂದು 5 ಗ್ಲಾಸ್ ಅಕ್ಕಿ ನೆನೆಸಿಟ್ಕೊಂಡಿದ್ದೆ. 2-3 ಗಂಟೆ ಮುಂಚೆನೇ ನೆನೆಸಿಟ್ಕೊಂಡಿದ್ದೀನಿ. ನೆನೆಸಿ ಇವಾಗ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಒಂದು 4 ಹಸಿಮೆಣ್ಸಿನ್ಕಾಯಿ, ಒಂದು ಅರ್ಧ ಹೋಳು ಕಾಯಿ ತುರಿ ತೊಗೊಂಡಿದ್ದೀನಿ. ಇದನ್ನು ಇವಾಗ ನಾವು ರುಬ್ಕೋಬೇಕು. ನಾನೀಗ ಕಾಯಿ ತುರಿನೂ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ರುಬ್ಕೊಳ್ಬೇಕು, ಇದನ್ನು ನುಣ್ಣಗೆ ರುಬ್ಕೋಬೇಕು. ಇದಕ್ಕೆ ನಾನಿವಾಗ ಸ್ವಲ್ಪ ಸ್ವಲ್ಪ ಅಕ್ಕಿ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ಈಗಾಗಲೇ ಅಕ್ಕಿ ನೆನೆಸಿಟ್ಟಿದ್ದರಿಂದ ಬೇಗ ನೆಂದ್ಬಿಡುತ್ತೆ. ವೈಟ್ ಅಕ್ಕಿ 1 ಗಂಟೆ ಎಲ್ಲ ಸಾಕಾಗುತ್ತೆ, ಆದರೆ ನಾನೀಗ 2-3 ಗಂಟೆ ನೆನೆಸಿಟ್ಕೊಂಡಿದ್ದೆ. ಇದನ್ನು ಚೆನ್ನಾಗೆ ನುಣ್ಣಗೆ ರುಬ್ಕೋಬೇಕು ಫ್ರೆಂಡ್ಸ್. ಇದನ್ನು ನೋಡಿ, ಒಂದು 2 ಚಮಚ ಆಗೋಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ಮತ್ತು ಈಗ ಸೌತೆಕಾಯಿ ಇದೆಯಲ್ಲ, ಇದನ್ನು ಫುಲ್ಲು ನಾವು ಸಿಪ್ಪೆ ತೆಗೆದು ಒಳಗಡೆ ಇರೋ ತಿರುಳೆಲ್ಲ ತೆಗೆದು ಹೆಚ್ಚಿಟ್ಕೋಬೇಕು ಫ್ರೆಂಡ್ಸ್. ನೋಡಿ, ನಾನು ಸಿಪ್ಪೆ ತೆಗೆದು ಒಳಗಡೆ ಇರೋ ತಿರುಳೆಲ್ಲ ತೆಗೆದು ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು 1 ಚಮಚ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಇದನ್ನು ಮಿಕ್ಸ್ ಮಾಡಿ ಒಂದು ಕಡೆ ಇಟ್ಕೋಬೇಕು. ನಾವಿವಾಗ ಇದಕ್ಕೆ ಬಾಳೆ ಎಲೆ ಬೇಕು. ಬಾಳೆ ಎಲೆಯನ್ನು ನಾನು ಈ ಥರ ನೋಡಿ ಹೀಗೆ ಬಾಡಿಸಿ ಇಟ್ಕೊಳ್ತಾ ಇದ್ದೀನಿ. ನಾವು ಏಕೆಂದರೆ ಇದನ್ನು ಬಾಡಿಸೋದು ಅಂದರೆ ಯಾಕೆಂದರೆ ನಾವು ಈ ಬಾಳೆ ಎಲೆ ಬಾಡಿಸಿಟ್ಕೊಂಡ್ರೆ ನಮಗೆ ಮಡಿಸುವಾಗ ಅದು ಹರಿಯೋದಿಲ್ಲ. ಹಾಗಾಗಿ ಈ ಥರ ಬಾಡಿಸಿಟ್ಕೋಬೇಕು. ನೀವು ಈ ಥರ ಗ್ಯಾಸ್ ಸ್ಟೌವಲ್ಲೂ ಕೂಡ ಈ ಥರ ಬಾಡಿಸಿ ರೆಡಿ ಮಾಡ್ಕೋಬೋದು ಫ್ರೆಂಡ್ಸ್. ನಾನು ಈ ರೀತಿ ಒಲೆಯಲ್ಲಿ ಬಾಡಿಸಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಬೇಕಂದರೆ ಗ್ಯಾಸ್ ಸ್ಟೌವಲ್ಲೂ ಕೂಡ ಈ ಥರ ರೆಡಿ ಮಾಡ್ಕೋಬೋದು. ಒಲೆನೇ ಆಗಬೇಕು ಅಂತ ಏನಿಲ್ಲ. ನನಗೆ ನಮ್ಮ ಅತ್ತೆಯವರು ಹೆಲ್ಪ್ ಮಾಡ್ತಾ ಇದ್ದಾರೆ, ಬಾಳೆ ಬಾಡಿಸಿ ಕೊಡ್ತಾ ಇದ್ದಾರೆ ಫ್ರೆಂಡ್ಸ್ ನಮ್ಮ ಅತ್ತೆಯವರು. ನಾನು ಇದಕ್ಕೆಲ್ಲ ಬೇಕಾಗಿರೋದನ್ನ ರೆಡಿ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಸೌತೆಕಾಯಿ ಎಲ್ಲ ಹೆಚ್ಚಿ ನಾನು ಒಂದು ಕಡೆ ಇಟ್ಕೊಂಡಿದ್ದೀನಿ. ಈಗ ಹಿಟ್ಟು ಕೂಡ ನುಣ್ಣಗೆ ರುಬ್ಕೊಂಡಾಯಿತು. ಫುಲ್ಲು ನುಣ್ಣಗೆ ರುಬ್ಕೋಬೇಕು ಫ್ರೆಂಡ್ಸ್. ಇದನ್ನು ನೋಡಿ, ಈ ಥರ ಫುಲ್ ರುಬ್ಬಿರೋದನ್ನ ನಾನು ಈ ಸೌತೆಕಾಯಿ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹಿಟ್ಟನ್ನು ಫುಲ್ಲು ಆದಷ್ಟು ತುಂಬ ನೀರಾಗಿ ರುಬ್ಕೋಬೇಡಿ, ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಳ್ಳಿ. ತುಂಬ ನೀರಾದರೆ ಹಿಟ್ಟು ಚೆನ್ನಾಗಿರೋದಿಲ್ಲ. ಜಾಸ್ತಿ ನೀರು ಹಾಕ್ಕೊಳ್ಬೇಡಿ, ಈ ಥರ ಗಟ್ಟಿಯಾಗಿ ರುಬ್ಕೋಬೇಕು. ಸ್ವಲ್ಪ ಗಟ್ಟಿಯಾಗಿದ್ರೇ ತುಂಬ ಚೆನ್ನಾಗಿರುತ್ತೆ. ಇದನ್ನು ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು ಸೌತೆಕಾಯಿ ಜೊತೆಗೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಮತ್ತು ಉಪ್ಪು ಟೇಸ್ಟ್ ನೋಡಿ ಫ್ರೆಂಡ್ಸ್. ಏನಾರು ಕಮ್ಮಿ ಇದ್ದರೆ ನೀವು ಬೇಕಾದ್ರೆ ಹಾಕೋಬೋದು, ಜಾಸ್ತಿ ಆದರೆ ತೆಗಿಯೋದಕ್ಕಾಗಲ್ಲ. ಅದಕ್ಕೆ ಸ್ವಲ್ಪನೇ ಹಾಕ್ಕೊಂಡು ಟೇಸ್ಟ್ ನೋಡ್ಕೊಳ್ಳಿ. ನೋಡಿ, ನಾನು ಆಗಲೇ ಬಾಳೆ ಎಲ್ಲ ಬಾಡಿಸಿ ಅದನ್ನು ಕ್ಲೀನಾಗೆ ಒರೆಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮಣ್ಣು ಎಲ್ಲ ಇದ್ದರೆ ಕ್ಲೀನಾಗೆ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಮಡಿಸ್ಕೊಳ್ಬೇಕು ಬಾಳೆ ಎಲೆಗೆ ಹಾಕಿ. ಈ ರೀತಿ ನಾನು 1 ಸೌಟ್ ಅಥವಾ 2 ಸೌಟ್ ಹಾಕ್ಕೊತಾ ಇದ್ದೀನಿ. ಈ ಥರ ಹಾಕ್ಕೊಂಡು ಅದನ್ನು ಕ್ಲೀನಾಗೆ ನೋಡಿ ಈ ರೀತಿ ಮಡಿಸ್ಕೊಳ್ಬೇಕು. ಯಾವ ರೀತಿ ಮಡಿಸೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ನಾನೀಗ 2 ಸೌಟ್ ಹಾಕ್ಕೊಂಡಿದ್ದೀನಿ. ಈ ಥರ ಮಡಿಸಿ ಕ್ಲೀನಾಗೆ ಇಟ್ಕೋಬೇಕು. ನೋಡಿ, ಆ ಥರ ಮಡಿಸಿ ಇಟ್ಕೊಳ್ಳೋದ್ರಿಂದ ನಮಗೆ ಅದು ಬಿಡೋದಿಲ್ಲ. ಬಿಡದೇ ಇರೋ ರೀತಿ ಮಡಿಸಿ ಇಟ್ಕೋಬೇಕು. ಬಾಳೆ ಎಲ್ಲ ಚೆನ್ನಾಗೇ ಇರೋದನ್ನ ನೋಡ್ಕೋಬೇಕು ಫ್ರೆಂಡ್ಸ್. ಅರ್ಧೋಗ್ಬಿಟ್ಟಿದ್ರೆ ಅದು ಮತ್ತೆ ಅರ್ಧೋಗುತ್ತೆ ಫುಲ್ಲು. ನಾವು ಎಷ್ಟು ಹಾಕಿದ್ರೂ ಆವಾಗ ನಿಲ್ಲೋದಿಲ್ಲ ಅದು. ಬೇಗ ಬೇಗ ಹಾಕಿ ಈ ಥರ ಮಡಿಸಿ ರೆಡಿ ಮಾಡ್ಕೋಬೇಕು. ನಾನು ಇದೇ ರೀತಿ ಇಷ್ಟು ಹಿಟ್ಟನ್ನು ಮಡಿಸಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದು ಯಾವ ರೀತಿ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಈಗ ಫುಲ್ಲು ರೆಡಿಯಾಗಿದೆ. ನಾವು ಇಡ್ಲಿ ಎಲ್ಲ ಬೇಯಿಸ್ತೀವಲ್ಲ, ಆ ರೀತಿ ಪಾತ್ರೆಗೆ ಕೆಳಗಡೆ ಸ್ವಲ್ಪ ನೀರು ಹಾಕ್ಬಿಟ್ಟು ನಾನು ಅದ್ರ ಮೇಲೆ ಒಂದು ತಟ್ಟೆ ಇಟ್ಟು, ಮತ್ತು ಅದರ ಒಳಗಡೆ ಒಂದು ಬಾಳೆ ಎಲೆ ಹಾಕ್ಕೊಳ್ತಾ ಇದ್ದೀನಿ. ಅದರಲ್ಲಿ ಈ ಥರ ಜೋಡಿಸಿ ಇಟ್ಕೊಳ್ತಾ ಇದ್ದೀನಿ ನಾನು ಒಂದೊಂದನ್ನೇ. ನಾವು ಇಡ್ಲಿನ ಬೇಯಿಸ್ತೀವಲ್ಲ, ಅದೇ ರೀತಿ ಬೇಯಿಸ್ಕೋಬೇಕು ಇದನ್ನು ನಾವು. ನಾನೀಗ ಎಲ್ಲ ಬಾಳೆ ಎಲೆಗೂ ಹಾಕಿ ರೆಡಿ ಮಾಡಿ ಮಡಿಸಿಟ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಫುಲ್ಲು ರೆಡಿಯಾಗಿದೆ ಇದು. ಈ ರೀತಿ ಮಡಿಸಿ ನಾನು ಒಲೆಯಲ್ಲಿ ಇಟ್ಕೊಳ್ತಾ ಇದ್ದೀನಿ. ನೀವು ಸ್ವಲ್ಪ ಮಾಡಿ ಕೂಡ ಗ್ಯಾಸಲ್ಲಿ ಮಡಗಿ ಬೇಯಿಸ್ಕೋಬೋದು. ಇಡ್ಲಿ ಎಲ್ಲ ಯಾವ ರೀತಿ ಹಬೆಯಲ್ಲಿ ಬೇಯಿಸ್ತೀವೋ ಅದೇ ರೀತಿ ಹಬೆಯಲ್ಲಿ ಬೇಯಿಸಬೇಕು ಫ್ರೆಂಡ್ಸ್. ಇದನ್ನು ನಾನೀಗ ಮೇಲ್ಗಡೆನೂ ಒಂದು ಬಾಳೆ ಮುಚ್ಚಿ ತಟ್ಟೆ ಮುಚ್ಚಿ ಫುಲ್ ಕ್ಲೀನಾಗಿ ಮುಚ್ಚಿಟ್ಟಿದ್ದೀನಿ. ಇದಿವಾಗ ನಮಗೆ ಒಂದು 2 ಗಂಟೆ ಆದರೂ ಸರಿ ಬೇಯಬೇಕು ಫ್ರೆಂಡ್ಸ್. ಇದು ಒಂದು 2 ಗಂಟೆ ಬೇಕೇ ಬೇಕು ಬೇಯೋದಕ್ಕೆ. ಇದಿವಾಗ 2 ಗಂಟೆ ಚೆನ್ನಾಗಿ ಬೇಯಿಸಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ನಾನಿವಾಗ 1 ಗಂಟೆ ಆಗಿದೆ ಇವಾಗ ಬೇಯಿಸಿದ್ದನ್ನ ನಾನು ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಇದಿನ್ನೂ ಈಗ ಆಗಿಲ್ಲ, ಆಲ್ಮೋಸ್ಟ್ ಅರ್ಧ ಬೇಯ್ತಾ ಇದೆ. ನೋಡಿ, ಈ ಥರ ಬೇಯ್ತಾ ಇದೆ ಇವಾಗ. ನೋಡಿ, ಆ ಹೊಗೆ ಎಲ್ಲ ಹೇಗೆ ಬರ್ತಾ ಇದೆ. ಹಬೆಯಲ್ಲಿ ಬೇಯಿಸೋದು ಇದು, ಹಾಗಾಗಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ನೋಡಿ, ಈ ರೀತಿ ಬೇಯ್ತಾ ಇದೆ. ಇದು ಇನ್ನೂ ಬೇಯ್ದು ರೆಡಿ. ನಾನು ನಿಮಗೆ ತೋರ್ಸೋಕ್ಕೋಸ್ಕರ ಇಷ್ಟು ರೆಡಿ ಮಾಡಿದ್ದು. ಇದಿವಾಗ 2 ಗಂಟೆ ಬೇಯಿಸಿ ಇಟ್ಕೋಬೇಕು ನಾವು. ನನಗೀಗಾಗಲೇ 2 ಗಂಟೆ ಬೇಯಿಸಿ ಇದು ರೆಡಿಯಾಗಿದೆ. ನೋಡಿ, ಬಿಸಿ ಬಿಸಿ ಇದೆ. ನಾನು ಇದನ್ನು ತೋರಿಸ್ತೀನಿ ನಿಮಗೆ ಯಾವ ರೀತಿ ಇದು ಮಾಡೋದು ಅಂತ. ನಾನು ಇದಕ್ಕೆ ಆಗಲೇ ಆ ಸಿಪ್ಪೆ ಬಿಸಾಕ್ದಿರ
ಚಟ್ನಿ ಮಾಡಿದ್ದೆ ಫ್ರೆಂಡ್ಸ್, ಇದ್ರದ್ದು ಸೌತೆಕಾಯಿ ಚಟ್ನಿ ಮಾಡಿದ್ದೆ. ಅದ್ರ ಜೊತೆಗೆ ಇದನ್ನು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಇದು ಬೆಂದಿದೆ, ಇವಾಗ ಫುಲ್ಲು ಬೆಂದು ರೆಡಿಯಾಗಿದೆ. ನೋಡಿ ತೋರಿಸ್ಕೊಡ್ತಾ ಇದ್ದೀನಿ ನಾನು ನಿಮಗೆ. ನೋಡಿ ಈ ರೀತಿ ಬೆಂದಿದೆ ಫುಲ್ಲು. ನಾನು ಈ ಸೌತೆಕಾಯಿ ಇವಾಗಲೇ ಅದ್ರ ಸಿಪ್ಪೆ ತೆಗೆದ್ನಲ್ಲ, ಅದು ಬಿಸಾಕ್ದಿರ ಅದ್ರ ಚಟ್ನಿ ಮಾಡಿಬಿಟ್ಟು ಅದರಲ್ಲಿ ಇದನ್ನು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈಗಾಗಲೇ ನಾನು ಆ ಸೌತೆಕಾಯಿದ್ದು ವಿಡಿಯೋ ಮಾಡಿ ರೆಕಾರ್ಡ್ ಹಾಕಿದ್ದೀನಿ, ನಿಮಗೆ ಮಿಸ್ ಮಾಡ್ದಿರ ನೋಡಿ. ನೋಡಿ ಇದು ಫುಲ್ ಬಿಸಿ ಬಿಸಿ ಇದೆ, ಮುಟ್ಟಕ್ಕೂ ಕೂಡ ಆಗ್ತಾಯಿಲ್ಲ. ಬಿಸಿ ಬಿಸಿ ತುಪ್ಪ ಹಾಕ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ತುಪ್ಪ ಕೂಡ ಹಾಕ್ಕೊಂಡು ತಿನ್ಬೋದು. ನೋಡಿ ನಾನು ಸೌತೆಕಾಯಿ ಚಟ್ನಿ ರೆಡಿ ಮಾಡಿದ್ದೀನಿ, ಇದು ರೆಡಿಯಾಗಿದೆ. ನೋಡಿ ಎಲ್ಲ ರೆಡಿಯಾಗಿದೆ. ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ತಿಳಿಸಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಬಾಯ್ ಫ್ರೆಂಡ್ಸ್.